ನವ ಕರ್ನಾಟಕ ರಾಜ್ಯ ಕಟ್ಟಡ ಹಾಗೂ ಇತರೆ ಕಾರ್ಮಿಕರ ಒಕ್ಕೂಟ ಸಂಘಟನೆಯು ಬಡ ಕಾರ್ಮಿಕರ ಪರ ಅವರ ಕ್ಷೇಮಾಭಿವೃದ್ಧಿಗಾಗಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಈ ನಿಟ್ಟಿನಲ್ಲಿ ರಾಜ್ಯದಾದ್ಯಂತ ಸಂಘಟನೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಸಂಘಟನೆಯ ಸಂಸ್ಥಾಪಕರು ಹಾಗೂ ರಾಜ್ಯ ಅಧ್ಯಕ್ಷರು ಆದ ಡಾ ಎಸ್ ಟಿ ನಾಗರಾಜು ಹಾಗೂ ಮಹಿಳಾ ರಾಜ್ಯಾಧ್ಯಕ್ಷರಾದ ಡಾ ಬೇಬಿ ರಾಣಿ ಆರ್ ಇವರ ನೇತೃತ್ವದಲ್ಲಿ ಜಿಲ್ಲಾವಾರು ಪದಾಧಿಕಾರಿಗಳ ಆಯ್ಕೆ ನಡೆಯುತ್ತಿದ್ದು, ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಸೇರಿ ಇತರೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ. ಶಿವಮೊಗ್ಗ ಜಿಲ್ಲಾಧ್ಯಕ್ಷರಾಗಿ ಶ್ರೀ ಜಾಕೀರ್ ಹುಸೇನ್, ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರಾಗಿ ಶ್ರೀ ವಿನಯ್ ಕುಮಾರ್, ಪ್ರಧಾನ ಕಾರ್ಯದರ್ಶಿಯಾಗಿ ಶ್ರೀ ಉದಯ್ ಕುಮಾರ್, ಉಪಾಧ್ಯಕ್ಷರಾಗಿ ಶ್ರೀ ಅಸ್ಲಂ ಪಾಷಾ ಹಾಗೂ ರಾಜಶೇಖರ್ ಹಾಗೂ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ಶ್ರೀ ಸಾಯಿಲ್ ಖಾನ್, ಸದಾನಂದ, ಸಿ ವೆಂಕಟೇಶ್, ಪಳನಿಸ್ವಾಮಿ, ಜಾವೀದ್ ಸದ್ದಾಂ, ಅತಾವುಲ್ಲಾ, ಇಫ್ರಾನ್, ಮಹಮ್ಮದ್ ಶರೀಫ್ ಗೌರವಾಧ್ಯಕ್ಷರು ಆಗಿ ಮಂಜುನಾಥ್ ರವರನ್ನ ಜಿಲ್ಲಾ ಪದಾಧಿಕಾರಿಗಳನ್ನಾಗಿ ಆಯ್ಕೆ ಮಾಡಿ ಆದೇಶ ಪತ್ರ ನೀಡಿ ಕಮಿಟಿಯನ್ನು ನಡೆಸುವ ಹಾಗೂ ಬಲಪಡಿಸುವ ಬಗ್ಗೆ ಮಾರ್ಗದರ್ಶನ ನೀಡಿ ಸನ್ಮಾನಿಸಲಾಗಿದೆ. ಈ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲಾಧ್ಯಕ್ಷರು ಆದ ಶ್ರೀ ಭರಮಪ್ಪ ನಾಯಕ್, ಉಪಾಧ್ಯಕ್ಷರು ಆದ ಪಾಂಡುರಾಜ್ ವಡ್ಡರ್ ಹಾಗೂ ತಾಲೂಕು ಘಟಕದ ಪದಾಧಿಕಾರಿಗಳು ಆದ ಅಶ್ವಥ್ ಶಿಲ್ಪಿ ಹಾಗೂ ತಿಮ್ಮಣ್ಣ ಬಂಡಿ ವಡ್ಡರ್ ಹಾಗೂ ರಾಜ್ಯ ಸಂಚಾಲಕರು ಆದ ಓಂಕಾರ ಮೂರ್ತಿ ಅವರು ಉಪಸ್ಥಿತರಿದ್ದು, ಆಯ್ಕೆಯಾದ ಎಲ್ಲ ಪದಾಧಿಕಾರಿಗಳು ಜಿಲ್ಲಾ ಕಮಿಟಿಗೆ ಶುಭವಾಗಲೆಂದು ಹಾರೈಸಿದರು. ನಮ್ಮ ಬೆಂಗಳೂರು ಪ್ರಧಾನ ಕಚೇರಿಯಲ್ಲಿ ಶಿವಮೊಗ್ಗ ಜಿಲ್ಲಾ ಕಮಿಟಿಯನ್ನು ಇವತ್ತು ರಚನೆ ಮಾಡಿ ಈ ದಿನ ನಮ್ಮ ಪ್ರಧಾನ ಕಚೇರಿಯಲ್ಲಿ ಎಲ್ಲ ಜಿಲ್ಲಾಧ್ಯಕ್ಷರಾಗಿ ಜಾಕೀರ್ ಹುಸೇನ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಅದೇ ಜೊತೆಗೆ ಉಪಾಧ್ಯಕ್ಷರು, ಅಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾಂಚಿಗಳು, ಹಾಗಾಗಿ ಇವತ್ತು ಏನು 13 ಜನ ಕಮಿಟಿ ಇದೆಯೋ 13 ಜನ ಕಮಿಟಿಯನ್ನು ಇವತ್ತು ರಚನೆ ಮಾಡಿ ಈ ದಿನ ಇವತ್ತು ಎಲ್ಲರಿಗೂ ಸಮೇತ ಆದೇಶ ಪತ್ರವನ್ನು ನೀಡಿ ನಮ್ಮ ರಾಜ್ಯ ಪ್ರಧಾನ ಕಚೇರಿಯಲ್ಲಿ ಇವತ್ತು ಸನ್ಮಾನ ಮಾಡ್ತಾ ಇದ್ದೀವಿ. ಹಾಗಾಗಿ ಏನು ಇವತ್ತು ನಮ್ದು 24 ಜಿಲ್ಲೆ ಇಲ್ಲಿವರೆಗೂ ಕೆಲಸ ಮಾಡ್ತಾ ಇದ್ದೀವಿ. ಈಗ ಇದು ಜಿಲ್ಲೆ ಸೇರಿ ಈಗ 25 ಜಿಲ್ಲೆ ನಮ್ಮ ಸಂಘಟನೆಯ ಕಾರ್ಯಕ್ಕೆ ಬರ್ತಾ ಇದೆ. ಹಾಗಾಗಿ ಎಲ್ಲಾ ಜಿಲ್ಲೆಯಲ್ಲಿ ಯಾವ ರೀತಿ ಇವತ್ತು ನಮ್ಮ ಸಂಘಟನೆಯನ್ನು ಬೆಳೆಸಿದಾರೋ ಅದೇ ರೀತಿ ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲಾ ಶಿವಮೊಗ್ಗ ಪದಾಧಿಕಾರಿಗಳು ನಮ್ಮ ಸಂಘಟನೆಗೆ ಕಾರ್ಮಿಕರಿಗಾಗಿ ಶ್ರಮಿಸಬೇಕು. ಕಾರ್ಮಿಕರಿಗೋಸ್ಕರನೇ ನಮ್ಮ ಸಂಘಟನೆ ಇದೆ. ಹಾಗಾಗಿ ಎಲ್ಲರೂ ಸಹ ನಿಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಹಳ್ಳಿಯಿಂದ ಹಿಡಿದು ತಾಲೂಕಿಂದ ಗ್ರಾಮ ಮಟ್ಟದವರೆಗೂ ನಮ್ಮ ಸಂಘಟನೆಯನ್ನು ಬೆಳೆಸಿ ಕಾರ್ಮಿಕರಿಗೆ ಬರ್ತಕ್ಕಂಥ ಸೌಲಭ್ಯಗಳನ್ನು ಕೊಡಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲಾ ನಮ್ಮ ಶಿವಮೊಗ್ಗ ಜಿಲ್ಲಾ ಪದಾಧಿಕಾರಿಗಳಿಗೆ ನನ್ನದಾಗಿ ನನ್ನೊಂದು ಪುಟ್ಟ ಒಂದು ಮಾತನ್ನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವರು ಕಚೇರಿಯಲ್ಲಿ ನನಗೆ ಜಿಲ್ಲಾ ಅಧ್ಯಕ್ಷ ಆಯ್ಕೆ ಮಾಡಿದ್ದಾರೆ. ಎಲ್ಲವರಿಗೂ ಧನ್ಯವಾದಗಳು. ಇದೇ ರೀತಿ ನಾವು ಸಂಘಟನೆ ಇನ್ಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ಕೊಂಡು ಹೋಗ್ತೇನೆ ಅಂತ ನಾವು ಭರವಸೆಯನ್ನು ಕೊಡ್ತಾ ಇದ್ದೀವಿ. ಅಂದ್ರೆ ನಾವು ಎಲ್ಲ ಪದಾಧಿಕಾರಿಗಳನ್ನು ಅವರಿಗೂ ಸ್ವಾಗತವನ್ನು ಬಯಸ್ತೇನೆ. ಯಾಕಂದ್ರೆ ನನ್ನ ಜೊತೆ ಅಷ್ಟು ದೂರ ಬಂದು ನಮ್ಮ ಇದು ರಾಜ್ಯ ಕಚೇರಿಯಲ್ಲಿ ಬಂದು ನಾವೊಂದು ಏನೋ ಒಂದು ಪೋಸ್ಟಿಂಗ್ ತಗೊಂಡು ಹೋಗ್ತಾ ಇದ್ವಿ. ಇದೇ ರೀತಿ ಇನ್ ಮುಂದೆ ದಿನಗಳಲ್ಲಿ ಒಳ್ಳೆ ಸಂಘಟನೆಯನ್ನು ಮಾಡ್ತೀವಿ ಅಂತ ಹೇಳ್ತಾ, ಶಿವಮೊಗ್ಗ ಜಿಲ್ಲಾ ನವ ಕರ್ನಾಟಕ ಕಟ್ಟಡ ಕಾರ್ಮಿಕರ ಇತರೆ ನಿರ್ಮಾಣ ಇವರ ವತಿಯಿಂದ ಶಿವಮೊಗ್ಗ ರಾಜ್ಯಾಧ್ಯಕ್ಷರಾದ ನಾಗರಾಜ್ ಸರ್ ಹಾಗೂ ಬಿಬಿ ಮೇಡಮ್ ಅವರ ಆಫೀಸ್ನಲ್ಲಿ ಬಂದು ನಾವು ಎಲ್ಲರೂ ಅವರ ಸಮ್ಮುಖದಲ್ಲಿ ಭಾಗವಹಿಸಿ ಎಲ್ಲ ಮೆಂಬರ್ಗಳನ್ನು ಕರ್ಕೊಬಂದು ಅವರಿಗೆ ಒಂದು ಸಂಘಟನೆಯನ್ನು ಕಟ್ಟಬೇಕು ಎಂದು ಭರವಸೆ ಕೊಟ್ಟು ಅವರನ್ನು ಕರ್ಕೊಬಂದು ಭರವಸೆ ನೀಡಿ ಈಗ ಸಂಘಟನೆ ಕಟ್ಟಿದ್ದೀವಿ. ಹೆಚ್ಚಿನ ರೀತಿಯಲ್ಲಿ ಬಂದಂತ ಯಾವುದೇ ತೊಂದರೆ, ನೋವು, ಕಷ್ಟ, ದುಃಖ ಅಂತ ಹೇಳ್ಕೊಂಡಂತವ್ರ ಅವರ ಅಭಿಪ್ರಾಯವನ್ನು ಖಂಡಿಸಿ ನಾವು ಅವರ ಎಲ್ಲಾ ರೀತಿಯಲ್ಲೂ ಕಷ್ಟ ಸುಖಗಳಿಗೆ ಭಾಗಿಯಾಗಿ ಅವರ ಕೆಲಸಗಳನ್ನು ಮಾಡಿಕೊಡ್ತೀವಿ. ನವ ಕರ್ನಾಟಕ ಟಿವಿ, ಜನಪರ ನ್ಯಾಯಪರ.